ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಉಗ್ರ ರೂಪಿಯಾದ, ಪರಾಕ್ರಮಶಾಲಿಯಾದ, ಎಲ್ಲೆಡೆ ಪ್ರಕಾಶಿಸುವ ನರಸಿಂಹ ದೇವರನ್ನು ನಾವು ನಮಿಸುತ್ತಾ ಭಕ್ತ ಪ್ರಹ್ಲಾದನ ವಿಷ್ಣು ಭಕ್ತಿಯ ಕಥಾನೃತ್ಯಕ ರೂಪವನ್ನು 9ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. నామ జయ కామ సామ జవరో ధామ భీమ బల సీమ కామ హర నేమ పర నామ సుప్రేమ జయవరా జయవరా జయవరా. ಹಿರಣ್ಯಕಶ್ಯಪು ವಿಷ್ಣುವಿನ ಘೋರವಾದ ಶತ್ರುವಾಗಿದ್ದ ಕಾರಣ ಅವನ ಸಹೋದರ ಹಿರಣ್ಯಾಕ್ಷನನ್ನು ವಿಷ್ಣು ವರಾಹ ಅವತಾರದಲ್ಲಿ ಸಂಹರಿಸಿದರು. ತನ್ನ ಸಹೋದರ ಮರಣಕ್ಕೆ ವಿಷ್ಣುವೇ ಕಾರಣ ಎಂದು ತಿಳಿದು ಕೋಪಗೊಂಡಿದ್ದು ಈ ಕಾರಣಕ್ಕೆ ಹಿರಣ್ಯಕಶ್ಯಪು ಬ್ರಹ್ಮನನ್ನು ನೆನೆದು ಕಠಿಣ ತಪಸ್ಸಿನಿಂದ ಅವನನ್ನು ಮೆಚ್ಚಿಸಿದನು. ಯಾರು ತನ್ನನ್ನು ಸಂಹಾರ ಮಾಡಬಾರದು ಎಂಬ ವರವನ್ನು ಬೇಡಿದನು. ಬ್ರಹ್ಮದೇವರು ನೀಡಿದ ವರದಂತೆ ಅವನನ್ನು ಮನುಷ್ಯನಿಂದಲೂ ಅಲ್ಲ, ಪ್ರಾಣಿಯಿಂದಲೂ ಅಲ್ಲ, ಹಗಲಲ್ಲಿಯೂ ಅಲ್ಲ, ಇರುಳಲ್ಲಿಯೂ ಅಲ್ಲ, ಮನೆಯೊಳಗೂ ಅಲ್ಲ, ಹೊರಗೂ ಅಲ್ಲ, ಭೂಮಿಯಲ್ಲಿಯೂ ಅಲ್ಲ, ಆಕಾಶದಲ್ಲಿಯೂ ಅಲ್ಲ, ಯಾವುದೇ ಆಯುಧದಿಂದಲೂ ಅಲ್ಲ. ಈ ರೀತಿಯಿಂದ ತನ್ನನ್ನು ಯಾರು ಕೊಲ್ಲಬಾರದು ಎಂಬ ವರವನ್ನು ಪಡೆದು ತಾನೇ ಅಜೇಯನೆಂದು ಭಾವಿಸಿ ಅತಿಯಾದ ಅಹಂಕಾರಿಯಾಗಿದ್ದನು. ಎಲ್ಲರೂ ಇವನನ್ನು ಕಂಡರೆ ಹೆದರುತ್ತಿದ್ದರು. ನಂತರ ಅವನು ಅರಮನೆಗೆ ಹಿಂದಿರುಗುವ, ಅಲ್ಲಿ ನಡೆದ ಸನ್ನಿವೇಶ ಮತ್ತು ಏನೇನಾಗುವುದು ಎಂದು ಒಟ್ಟಿಗೆ ನೋಡೋಣ. ಶೇಷಶಯನ ಜಲಾವಿವೇಕಿ ಯಾವನವನು? ನಾನೆಲ್ಲಿರುವುದನ್ನು ತಿಳಿಯದೆ ಆ ನನ್ನ ವೈರ್ಯ ಸ್ಮರಣೆ ಮಾಡುತ್ತಿರುವನು. ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ
ಕಮಲಾರಮಣ ನಾರಾಯಣ. ಮತ್ತೊಮ್ಮೆ ಹೇಳು, ಹೇಳು ಮತ್ತೊಮ್ಮೆ. ಶಂಕರ ಶಂಕರ ನೀನೇ ಸರ್ವೇಶ್ವರ, ಶಂಕರ ಶಂಕರ ನೀನೇ ಸರ್ವೇಶ್ವರ. ದೈತ್ಯ ಮನೋಹರ ಶಿವಶಂಕರ, ದೈತ್ಯ ಮನೋಹರ ಶಿವಶಂಕರ. ಈ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ನೋಡಿ ಕೇಳಿ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ನಾರದರೆ, ಇನ್ನು ಮುಂದೆ ನೀನು ಸದಾ ನನ್ನ ಗುಣಗಾನ ಮಾಡಬೇಕು. ಅಪ್ಪಣೆ. ಲೋಕಲೋಕಗಳಲ್ಲೂ ನನ್ನ ಪ್ರತಾಪವನ್ನು ಪ್ರಚಾರ ಮಾಡಬೇಕು. ಆಯ್ತು. ನನ್ನನ್ನೇ ಧ್ಯಾನಿಸಬೇಕು. ಗೊತ್ತಾಯ್ತು. ಮತ್ತೊಮ್ಮೆ ಆ ಹರಿಯನ್ನೇನಾದ್ರೂ ಸ್ಮರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ, ನಿನ್ನ ತಲೆ ಬುರುಡೆಗಳು ಹಾರಿ ಹೋದವು. ಅಲ್ಲಿಗೆ ಕತೆ ಮುಗೀತು. ಯಾರ ಕಥೆ? ದುಷ್ಟರ ಕತೆ. ದಾನವೇಂದ್ರ, ಹಿರಣ್ಯಕಶಿಪು, ನಿನಗೊಂದು ಸಂತೋಷದ ಸುದ್ದಿ. ಏನದು? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವನ್ನು ಹೆತ್ತಿದ್ದಾರೆ. ಗಂಡು ಮಗುವಿಗೆ ಜನನ? ಭಲೆ ಭಲೆ ನಾರದರೆ, ಈ ಸಂತೋಷ ಸಮಯದಲ್ಲಿ ಯಾವುದಾದರೂ ವರ ಕೇಳಿ ಕೊಡುತ್ತೇನೆ. ನೀನು ನನ್ನ ಜೊತೆಯಲ್ಲಿ ಬರಬೇಕು. ಅದೇ ನೀನು ನನಗೆ ಕೊಡತಕ್ಕಂಥ ವರ. ಕಯಾದು, ಸ್ವಾಮಿ ಬಂದಿರಾ? ಅಲ್ಲೋಡಿ, ಈತನೇ ಮಗುವಿನ ಮುಂದೆ ನಿಮ್ಮನ ಕುರಿತೇ ಹೇಳುತ್ತದೆ. ಭಲೆ ಭಲೆ. ಬಹುಮುದ್ದಾಗಿದ್ದಾನೆ, ಬಹುಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೆ ಇದ್ದಾನೆ. ಇಲ್ಲ, ನಿಮ್ಮ ಹಾಗೆ ಇದ್ದಾನೆ. ನಮ್ಮಿಬ್ಬರ ಹಾಗೂ ಇದ್ದಾನೆ. ನಾರಾಯಣ ನಾರಾಯಣ. ದಾನವೇಂದ್ರ, ದಾನವೇಂದ್ರ. ಇನ್ನೊಮ್ಮೆ ಆ ನನ್ನ ವೈದ್ಯ ಹೆಸರನ್ನು ಉಚ್ಚರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ ಹಾರಿ ಹೋದೀತು. ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಕಯಾದು, ಗುರು ಶುಕ್ರಾಚಾರ್ಯರನ್ನು ಕರೆಸಿ ಮಗುವಿಗೆ ನಾಮಕರಣ ಮಹೋತ್ಸವವನ್ನು ಮಾಡಬೇಕು. ಗುರು ಸಮಾನರಾದ ನಾರದರಿದ್ದಾರಲ್ಲ, ಅವರನ್ನೇ ಕೇಳಿ. ನಾರದರೇ, ಬನ್ನಿ, ಹೇಗೆ ಮಗುವಿಗೆ ಒಂದು ಶುಭನಾಮವನ್ನು ಹೇಳಿ. ಪ್ರಹ್ಲಾದ. ಪ್ರಹ್ಲಾದ? ಓ, ಬಲಮುದ್ದಾದ ಹೆಸರು, ಸೊಗಸಾದ ಹೆಸರು. ನಾರದರೆ, ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ. ನೋಡಿ. ಹೌದಾ? ಸ್ವಾಮಿ, ನಮ್ಮ ಅರಮನೆಗೆ ಹೋಗೋಣವೇ? ಪ್ರಹ್ಲಾದನು ದೈತ್ಯ ರಾಜ ಹಿರಣ್ಯಕಶಿಪುವಿನ ಮಗನಾಗಿದ್ದರೂ ಅವನನ್ನು ಶಿಕ್ಷಣಕ್ಕಾಗಿ ಗುರುಕುಲಕ್ಕೆ ಕಳಿಸಲಾಯಿತು. ಆ ಗುರುಕುಲವನ್ನು ಅವರ್ಕ ಮತ್ತು ಷಂಡ ಎಂಬ ಇಬ್ಬರು ದೈತ್ಯ ಗುರುಗಳು ನಡೆಸುತ್ತಿದ್ದರು. ಅವರು ಹಿರಣ್ಯಕಶಿಪುವಿನ ಭಕ್ತರಾಗಿದ್ದು ದೈತ್ಯರಿಗೆ ಯೋಗವಾದ ರಾಜಕೀಯ, ಶಕ್ತಿ, ಯುದ್ಧಕಲೆ, ಅಹಂಕಾರ ವಿದ್ಯೆಗಳು, ಶತ್ರುಗಳನ್ನು ಜಯಿಸುವ ತಂತ್ರಗಳು, ಭೋಗ ಮತ್ತು ಅಹಂಕಾರದ ಮಹತ್ವವನ್ನು ಮುಖ್ಯವಾಗಿ ಹೇಳಿಕೊಡಲಾಗುತ್ತಿತ್ತು. ವಿಷ್ಣು ಭಕ್ತಿ ಅಥವಾ ಧರ್ಮದ ಪಾಠಗಳಿಗೆ ಅಲ್ಲಿ ಸ್ಥಾನವೇ ಇರಲಿಲ್ಲ. ಆದರೆ ಪ್ರಹ್ಲಾದನು ನಾರದ ಮುನಿಯ ಉಪದೇಶದ ಪ್ರಭಾವದಿಂದ ವಿಷ್ಣು ಭಕ್ತಿಯನ್ನು ಮರೆಯಲಿಲ್ಲ. ನಂತರ ತಾಯಿಯ ಕೋರಿಕೆಯ ಮೇರೆಗೆ ಪ್ರಹ್ಲಾದ ಅರಮನೆಗೆ ಪ್ರವೇಶಿಸುತ್ತಾನೆ. ಮುಂದೆ ನಡೆಯುವುದೇನು ಎಂಬುದನ್ನು ಬನ್ನಿ ವೀಕ್ಷಿಸೋಣ. ಕುಮಾರ, ಬಾ, ಕುಳಿತುಕೋ. ದೇವಿ, ಏನು ಪೂಜ್ಯರೇ, ಹೇಗೆ ನಿಮ್ಮ ಶಿಷ್ಯ? ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವನೆ? ಅಯ್ಯೋ 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 ಅಯ್ಯೋ, ಅದೇನು ವಿನಯ, ಅದೇನು ವಿಧೇಯತೆ, ತಮ್ಮ ಪುತ್ರ ರತ್ನ ಅಲ್ಲವೇ? ಅದೇನು ಜಾಣತನ, ಅದೇನು ಕಥೆ, ಬುದ್ಧಿ ಪಾದರಸ, ಬೆರಳು ತೋರಿಸಿದ್ರೆ ಹಸ್ತಾನೆ ನುಗ್ತಾನೆ. ಇಂಥ ಶಿಷ್ಯ ಕೋಟಿಗೊಬ್ಬ. ಅಂತೂ ನಮ್ ಜನ್ಮ ಸಾರ್ಥಕ ಆಯ್ತು. ಆಯ್ತು. ಕುಮಾರ, ಗುರುಗಳು ಏನು ಹೇಳಿಕೊಟ್ರು ಅದನ್ನು ಹೇಳಿದೆಯಾ? ಓ ಸಕಲ ಲೋಕೋದ್ಧಾರನು, ಸಕಲ ಲೋಕೋದ್ಧಾರನು, ಅಖಿಲ ಸೌಖ್ಯ ವಿವರ ಮಾತಾಂತ. ಮತ್ತೊಮ್ಮೆ ಹೇಳು. ಯಾವುದನ್ನು ಹೇಳಲಿ ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದ್ಧಾರನು.
ಏನು ನೀವು ಅವನಿಗೆ ಹೇಳಿಕೊಟ್ಟದ್ದು? ಕ್ಷಮಿಸಿ ಮಹಾಪ್ರಭು, ನಾವ್ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು. ನಮ್ ಕಾಲ ಮೇಲೆ ನಾವೇ ಕಲ್ ಹಾಕೋತೀವ? ನಾವು ಆ ಕಾಂತನ್ ಹೇಳಿದ್ವು, ಇವನು ಈ ಕಾಂತನ್ ಹೇಳ್ತಾ ಇದ್ದಾನೆ. ಇನ್ನೊಮ್ಮೆ ಅವನ ಬಾಯಲ್ಲಿ ಶಬ್ದ ಬಂದರೆ ಏನಾಗುವುದು ಗೊತ್ತೇ? ಶಿರಶ್ಛೇದನ. ಶಿಷ್ಯನು ಮಾಡಿದ ತಪ್ಪಿಗೆ ಗುರುವು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕರೆದುಕೊಂಡು ಹೋಗಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠಿತತಿ. ಗುರುಕುಲದಲ್ಲಿ ಶಿಕ್ಷರು ದೈತ್ಯರ ವಿದ್ಯೆ, ಶಕ್ತಿ ಮತ್ತು ಹಿರಣ್ಯಕಶಿಪುವಿನ ಮಹಿಮೆಯನ್ನು ಬೋಧಿಸುತ್ತಿರುತ್ತಾರೆ. ಪ್ರಹ್ಲಾದನು ತನ್ನ ಸಹಪಾಠಿಗಳಿಗೆ ನಿಜವಾದ ಜ್ಞಾನವೇನು ಎಂಬುದನ್ನು ಹೇಳಿಕೊಡುತ್ತಿರುತ್ತಾನೆ. ಪ್ರಹ್ಲಾದನು ವಿಷ್ಣುವೇ ಪರಮಾತ್ಮ, ಅವನು ಸರ್ವಾಂತರ್ಯಾಮಿ, ಭಕ್ತಿ ಮತ್ತು ಧರ್ಮವೇ ಜೀವನದ ಮೂಲ ಎಂದು ಮಕ್ಕಳಿಗೆ ಮನವರಿಕೆ ಮಾಡುತ್ತಿರುತ್ತಾನೆ. ಗುರುಗಳು ಇಲ್ಲದ ಸಮಯದಲ್ಲಿ ಪ್ರಹ್ಲಾದನು ವಿಷ್ಣು ಭಜನೆ, ನಾಮಸ್ಮರಣೆ, ಭಕ್ತಿ ಮಾರ್ಗದ ಮಹತ್ವವನ್ನು ಹೇಳಿ ದೈತ್ಯ ಗುರುಕುಲದಲ್ಲಿಯೇ ವಿಷ್ಣು ಭಕ್ತಿಯ ಬೀಜವನ್ನು ಬಿತ್ತುತ್ತಾನೆ. ಪ್ರಹ್ಲಾದನ ವಿಷ್ಣು ಭಕ್ತಿಯನ್ನು ತಡೆಯಲಾರದೆ ಗುರುಗಳು ಅವನನ್ನು ಹಿರಣ್ಯಕಶಿಪುವಿನ ಬಳಿ ಕಳೆತಂದರು. ಈಗ ಕತೆ ಯಾವ ತಿರುವು ಪಡೆಯಲಿದೆ ಬನ್ನಿ ನೋಡೋಣ. ಸೆಳೆದುಕೊಂಡು ಹೋಗಿ ಅವನನ್ನು ತಳ್ಳಿ ಕಾರಾಗೃಹಕ್ಕೆ. ಅನ್ನ ನೀರನ್ನು ಕೊಡಬೇಡಿ, ಉಪವಾಸದಿಂದ ನರಳಿ ಸಾಯಲಿ. ಹರಿಸ್ಮರಣೆ ಹೊಟ್ಟೆ ತುಂಬಿಸದೆಂಬ ಸತ್ಯ ತಿಳಿದ ಮೇಲೆ ಅವನನ್ನು ಕರೆತನ್ನಿ. ಬೇಡಿ ಸ್ವಾಮಿ, ಹರಿಯದ ಕಂದನಿಗೆ ಇಂಥ ಕ್ರೂರ ಶಿಕ್ಷೆ ಕೊಡುವುದು ಯಾವ ಧರ್ಮ? ಅರಿಯದ ಕಂದ ಕಯಾದು, ವಿಷವೃಕ್ಷವನ್ನು ಮೊಳಕೆಯಲ್ಲಿ ಚಿವುಟಿ ಹಾಕಬೇಕು. ಅಲಕ್ಷ್ಯ ಮಾಡಿದರೆ ನಮ್ಮ ಸತ್ಕೀರ್ತಿಯ ನಾಶಕ್ಕೆ ನಾವೇ ಕಾರಣವಾಗಬೇಕಾಗುತ್ತದೆ. ತುಡುಕಬೇಡಿ, ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ. ಹೇಳಮ್ಮ, ಕೇಳುತ್ತೇನೆ. ನೋಡಿದ್ರಾ ಪ್ರಹ್ಲಾದನ ಮಾತನ್ನು ಕೇಳಿದ್ರಾ? ನೀವೇನೇ ಹೇಳಿ ಅವನ್ ತಿರಸ್ಕರಿಸುವುದಿಲ್ಲ. ಹೇಳಿ ಹೇಳಿ, ಬೇಕಾದ ಹೇಳಿ. ನಾನು ಹೇಳಿದಂತೆ ಕೇಳಿದೆಯಾ ಮಗನೇ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಕಯಾದು, ಇವನು ನಮಗೆ ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಜನಿಸಿದ್ದಾನೆ. ಬೇಡಿ ಸ್ವಾಮಿ, ಬೇಡಿ. ತಂದೆ, ಶ್ರೀಹರಿ ಭಕ್ತರಕ್ಷಕನು, ಸರ್ವಶಕ್ತನು. ದ್ವೇಷವನ್ನು ಬಿಟ್ಟು ನೀನು ಅವನ ಧ್ಯಾನ ಮಾಡಿದರೆ. ನಾನು ಅವನ ಧ್ಯಾನ ಮಾಡಬೇಕು. ಸೇನಾಪತಿ, ಸೆಳೆದುಕೊಂಡು ಹೋಗು ಅವನನ್ನು. ಹೇಗಾದ್ರೂ ಸರಿ, ಅವನು ಸತ್ತ ಸುದ್ದಿಯನ್ನು ತಿಳಿಸಿದರೆ ಸಾಕು. ಸೆಳೆದುಕೊಂಡು ಹೋಗು. ಬೇಡಿ ಸ್ವಾಮಿ, ನಾನು ಅವನನ್ನು ಬಿಡುವುದಿಲ್ಲ. ಬಿಡುವುದಿಲ್ಲ. ಪ್ರಹ್ಲಾದ, ಈ ಕಂದಕದಲ್ಲಿ ಬಿದ್ದು ವೃಥಾ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ನಿನ್ನ ಮನಸ್ಸನ್ನು ಬದಲಾಯಿಸು. ಇಲ್ಲ, ಏನೇ ಆಗಲಿ ಹರಿನಾಮ ಸ್ಮರಣೆಯೇ ನನ್ನ ಉಸಿರು. ತಳ್ಳಿ. नारायणाय नमो नमः, वासुदेवाय नमो नमः, नारायणाय नमो नमः, वासुदेवाय नमो नमः. ವಾಸುದೇವಾಯ ನಮೋ ನಮಃ. ನಿನ್ನಯ ದರ್ಶನ ಪಡೆದನ ಪಾವನ, ಎಲ್ಲೆಲ್ಲೂ ನೀನೇ ಇರಲು ನನ್ನಲ್ಲೂ ನೀನಿಹೆ. ಆಂತರ್ಯ ಕೇಳುವುದೊಂದೇ, ನೀ ನನ್ನ ನಡೆಸೋ ಮುಂದೆ. ಭಕ್ತಿಯಿಂದ ಸರೆ ಕಾಣು ಕಣ್ಣ ತುಂಬಿದೆ. ಮುಂಗಾರನಪ್ಪುವೆ ನಾನು, ಸಾಗರವ ದಾಟುವೆ ನಾನು. ಈ ಪರಿಯ ಸೊಬಗನು ನಾನು ಕಂಡಿಲ್ಲವೇ.
ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಗೋವಿಂದ ಮಾಧವ ಜಯ ಜಯ ಓ ಪ್ರಾಣ ಪ್ರಿಯೇ ನಾನಿನ್ನವ ನಿನ್ನ ನಾಮದ ಸ್ಮರಣ ಮಾಡಲು ಮನನ ಜೀವನ ಪಾವನ ಕಣ ಕಣದಲು ನೀನೆ ಮನದಲು ನೀನೆ ಜಗವು ನೀನೆ ಭಗವತೆ ವಾಸುದೇವಾಯ ತಂದೆಯ ಆದೇಶವನ್ನು ಮೀರಿ ವಿಷ್ಣುವಿನ ಭಕ್ತಿಯಲ್ಲಿ ಲೀನನಾಗಿದ್ದ ಪ್ರಹ್ಲಾದನ ಮೇಲೆ ಹಿರಣ್ಯಕಶಿಪು ಕೋಪಗೊಂಡು ಪ್ರಹ್ಲಾದನನ್ನು ಕತ್ತಲೆ ಗುಹೆಯಲ್ಲಿ ಬಿಟ್ಟು ಭಯಪಡಿಸಿದ, ಬಾವಿಯಲ್ಲಿ ದೂಕಿದ, ಕಾಡು ಜೀವಿಗಳ ನಟ್ಟೆ ಬಿಟ್ಟನು, ಹಾವುಗಳ ಮಧ್ಯೆ ಬಿಟ್ಟಿದ್ದನು, ವಿಷವನ್ನು ಕುಡಿಯಲೂ ಒತ್ತಾಯಿಸಿದನು, ಬೆಂಕಿಯಲ್ಲಿ ಸುಡುವ ಪ್ರಯತ್ನವೂ ಮಾಡಿದನು, ಕೋಟೆಯ ಮೇಲಿಂದ ಎಸೆದು ಕೊಲ್ಲಲೂ ಪ್ರಯತ್ನಿಸಿದನು. ಪ್ರಹ್ಲಾದನ ಭಕ್ತಿಯಿಂದ ಶ್ರೀ ಮಹಾವಿಷ್ಣುವು ಸದಾ ಅವನನ್ನು ರಕ್ಷಿಸುತ್ತಿದ್ದನು. ಇದು ಸತ್ಯ, ಭಕ್ತಿ ಮತ್ತು ಧೈರ್ಯದ ಮಹತ್ವವನ್ನು ಸಾರುತ್ತದೆ. ಧರ್ಮ ಮತ್ತು ಅಧರ್ಮದ ಸಂಧಿಕಾಲ ಎದುರಾಗುತ್ತಿದೆ. ಹೃದಯದಲ್ಲಿ ಕಾತರತೆ, ಕಣ್ಗಳಲ್ಲಿ ನಿರೀಕ್ಷೆ. ಸಮಯವೇ ಉತ್ತರ ಹೇಳಲಿದೆ. ಬನ್ನಿ ಮುಂದಿನ ಘಟನೆಗೆ ಸಾಕ್ಷಿಯಾಗೋಣ. ನಿನಗೇನು ಮಾಡ್ಲಿಲ್ಲವೇ ಕಂದ? ಏನೂ ಮಾಡಲಿಲ್ಲ. ಬೆಂಕಿ ಸುಡದವನನ್ನು, ಸರ್ಪ ಕಚ್ಚದವನನ್ನು, ಆನೆ ತುಳಿಯದವನನ್ನು, ಕಯಾದು ನೀ ಕೊಟ್ಟ ವಿಷ ಅವನನ್ನು ಕೊಲ್ಲುತ್ತದೆ ಎಂದು ನಾನು ಭಾವಿಸಿದ್ದರೆ ನನ್ನಂಥ ತಿಳಿಗೇಡಿ ಯಾರೂ ಇರಲು ಸಾಧ್ಯವಿಲ್ಲ. ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುಗುವರು. ಹೇಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಹರಿನಿಂದ ತರವಲ್ಲ, ಹರಿವೈರ ಸರಿಯಲ್ಲ, ಹರಿಗಿಂತ ಅಧಿಕರು ಇನ್ನಾರು ಇಲ್ಲ. ಹರಿಯ ಬಿಟ್ಟರೆ ನಮಗೆ ಮುಕ್ತಿಯಿಲ್ಲ, ಮುಕ್ತಿಯಿಲ್ಲ, ಮುಕ್ತಿಯಿಲ್ಲ. ಸಾಕು, ಬಾಯಿ ಮುಚ್ಚು. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುವ ವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಇರುವನು. ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು.
ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿ, ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ನಾಶ ಮಾಡುವ ದಿಪದುರ್ಧರ ಗರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ ಹರಿಯಾದ ರುದ್ರ. ಭೂಮಿಯೆಲ್ಲೆಡೆ ಸಿಂಹತಾಂಡವ, ಅಸ್ತ್ರಶಸ್ತ್ರ ಇದ್ದರೂ ಶತ್ರು ಢವಢವ. ಅವತಾರದ ಕಾರಣ ಕುರುಳರ ದಿಕ್ಮಾರಣ, ಕರಿಗದೀಗ ಹರಿಯುತ್ತಿದೆ ರುದಿರದ ನದಿ 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 ನದಿ. ಭಲೇ ಪ್ರಹ್ಲಾದ ಕುಮಾರ, ಛಲಗಾರನೆಂದ್ರೆ ನೀನೇ ಸರಿ. ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ನವಃ ರೂಪಂ ನವಃ ಉಗ್ರ ರೂಪಂ ನರಸಿಂಹ ನವಃ ರೂಪಂ ನವಃ